ಕೆ ಜಿ ಎಫ್ ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಆ ಕೆ ಜಿ ಎಫ್ ಸಿನಿಮಾದಲ್ಲಿ ಸೀನಿಯರ್ ರಾಕಿ ಬಾಯ್ ಎಷ್ಟರ ಮಟ್ಟಿಗೆ ಜನಕ್ಕೆ ಇಷ್ಟ ಆದರೋ ಅಷ್ಟೇ ಚೆನ್ನಾಗಿ ಜೂನಿಯರ್ ರಾಕಿ ಬಾಯ್ ಕೂಡ ಜನರನ್ನು ಮನಸ್ಸನ್ನು ಗೆದ್ದಿದ್ದಾರೆ. ಇವತ್ತು ಜೂನಿಯರ್ ರಾಕಿ ಬಾಯ್ ಅವರು ನಮ್ಮ ಜೊತೆಗಿದ್ದಾರೆ. ಕೆ ಜಿ ಎಫ್ ಸಿನಿಮಾ ಆದಮೇಲೆ ಅವ್ರು ಎಲ್ಲಿ ಹೋದರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದೀಗ ಕಾಡ ಅನ್ನೋ ಒಂದು ಸಿನಿಮಾದಲ್ಲೂ ಅಲ್ಲೂ ಕೂಡ ಒಂದು ಜೂನಿಯರ್ ಕಾಡವಾಗಿ ಕಾಣಿಸ್ಕೊಳ್ತಾ ಇರುವಂತಹ ಅನುಮೋಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಕರ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಜೂನಿಯರ್ ಕಾಡಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಕೆ ಜಿ ಎಫ್ ಆದಮೇಲೆ ಎಲ್ಲಿ ಹೋದ್ರಿ, ಏನು ಮಾಡಿದ್ರಿ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಮಗೆ ಒಂದ್ಸಲಿ ನೀವಾ ಅಂತ ಅನಿಸುತ್ತೆ. ಆಮೇಲೆ ಕರೆಕ್ಟಾಗಿ ನೋಡಿದಾಗ ಹೌದು ಇವ್ರು ಕೆ ಜಿ ಎಫಲ್ಲಿ ಮಾಡಿದರು ಅಂತ ಅನಿಸ್ತಿದೆ. ಕೆ ಜಿ ಎಫ್ ಆದಮೇಲೆ ಮತ್ತೆ ಯಾವುದೋ ಸಿನಿಮಾಗಳು ನೀವು ಮಾಡಲಿಲ್ವಾ? ಬಹಳ ವರ್ಷಗಳಾಗಿದೆ. ಅಂದರೆ ಕೆ ಜಿ ಎಫ್ ಆದಮೇಲೆ ಸಿನಿಮಾಗಳು ಮಾಡಿದೆ, ಆದರೆ ಅದು ನನಗೆ ಕೆ ಜಿ ಎಫ್ ಅಷ್ಟೇ ಹೆಸರು ಕೊಟ್ಟಿಲ್ಲ. ಅಂದರೆ ಮಾಡಿದ್ದೀನಿ ನಾನು ಸಿನಿಮಾಗಳು, ಅದು ಹಿಟ್ಟಾಗಿದೆ. ಆದರೆ ನನ್ನ ಪಾತ್ರ ಅಷ್ಟು ರೆಕಗ್ನೈಸ್ ಆಗಿಲ್ಲ. ಏನಕ್ಕೆ ಕೆ ಜಿ ಎಫಲ್ಲಿರೋದಕ್ಕೂ ಮತ್ತು ಇವಾಗ ನಾನು ಮಾಡ್ತಿರೋ ಫಿಲಮ್ಗೂ ಲುಕ್ಸ್ ಚೇಂಜಸ್ ಇದೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಜನರಿಗೆ. ಆಮೇಲೆ ನಾನು ಹೇಳಿದಾಗ ಅವರಿಗೆ ಕ್ಯಾಚಿ ಆಗಿರೋದು. ಈಗ ನನಗೆ ಗೆಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೀವು ಅದರಲ್ಲಿ ಚಿಕ್ಕವರಾಗಿ ಕಾಣಿಸ್ಕೊಳ್ತೀರ ತುಂಬ. ಇವಾಗ ಯಾರಾದರೂ ಕಂಡುಹಿಡಿತಾರ ಓ ಜೂನಿಯರ್ ರಾಕಿ ಬಾಯ್ ಇವರು ಅಂತ? ಅಂದರೆ ಯಾರಾದರೂ ರೇರ್ ಕಂಡುಹಿಡಿಯೋದು ಆ ಥರ. ಅಂದರೆ ಯಾರು ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡ್ತಾರೋ ಅವ್ರಿಗೆ ಗೊತ್ತಾಗೋಗುತ್ತೆ. ಅವ್ರು ಬಂದು ಮಾತಾಡ್ಸಿದ್ದಾರೆ. ನಿಮ್ಗೆ ಹೇಗೆ ಅದು ಕೆ ಜಿ ಎಫಲ್ಲಿ ಅದೊಂದು ಪಾತ್ರ ಸಿಕ್ಕಿದ್ದು? ಅಂದರೆ ನೀವು ಮೊದಲಿಂದನೂ ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇತ್ತಾ? ಆ್ಯಕ್ಟಿಂಗ್ ಕ್ಲಾಸಸ್ಗೆ ಅದು ಏನಾದರೂ ಹೋಗ್ತಿದ್ರಾ? ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು ಚಾಮರಾಜ ಮಾಸ್ಟರ್ ಹತ್ರ. ಸೊ ಅಲ್ಲಿ ಒಂದೇ ಕ್ಲಾಸಲ್ಲಿ ನನಗೆ ಡ್ಯಾನ್ಸು, ಜಿಮ್ನಾಸ್ಟಿಕ್ಸು, ಕರಾಟೆ, ಆ್ಯಕ್ಟಿಂಗು, ಫಿಲಮ್ ಫೈಟು. ಸೊ ನನ್ನ ಅಷ್ಟು ಲಕ್ಕಿಯಾಗಿದೆ, ನನಗೆಲ್ಲ ಒಂದೇ ಕಡೆ ಸಿಕ್ತು, ಒಬ್ಬರು ಗುರುಗಳ ಹತ್ರನೇ. ಸೊ ಅವ್ರ ಹತ್ರ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಆನೆ ಪಟಾಕಿ ಸೃಜನ್ ಲೋಕೇಶ್ ಅವ್ರದ್ದು ಆ ಫಿಲಮಿಂದ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಡ್ಯಾನ್ಸರ್ ಆಗಿದ್ದೆ ಆವಾಗ. ಒಂದು ಹಲ್ವಾರು ಮೂವೀಸ್ ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡಿದೆ. ಅದಾದಮೇಲೆ ಕೆ ಜಿ ಎಫು ಫಸ್ಟ್ ನನಗೆ ಬಂತು ಆ್ಯಕ್ಟಿಂಗಿಗೆ. ಸೊ ಕ್ಲಾಸಿಂದ ನನಗೆ ಕೆ ಜಿ ಎಫ್ ಸಿಕ್ತು. ಸೊ ಕೆ ಜಿ ಎಫಿಗೆ ಸೆಲೆಕ್ಟ್ ಆದೆ. ಅವ್ರ ಆಫೀಸಲ್ಲೇ ಹತ್ರ 1 ವರ್ಷದ ತನಕ ಅವ್ರು ಟ್ರೈನಿಂಗೇ ಕೊಟ್ಟಿದ್ದಾರೆ ನನಗೆ. ಅಂದರೆ ನೀನು ಯಾವ ಥರ ಮಾಡಬೇಕು, ನಿನಗೆ ಕ್ಯಾಮ್ರಾ ಫಿಯರ್ ಇರಬಾರ್ದು. ಏನಕ್ಕೆ ಫಸ್ಟ್ ಫಿಲಮ್ ಆಗಿತ್ತು ನಂದದು ಆ್ಯಕ್ಟ್ ಮಾಡ್ತಾ ಇರೋದಕ್ಕೆ. ಸೊ ಅದಕ್ಕೆ ಅವರು ಕ್ಯಾಮ್ರಾ ಫಿಯರು ಇರಬಾರ್ದು, ಜನರು ಫಿಯರು ಇರಬಾರ್ದು ಇವನಿಗೆ ಅಂದ್ಬಿಟ್ಟು ಇಡೀ ಟೀಮ್ ಮುಂದೆನೇ ನನಗೆ ಟ್ರೈನಿಂಗ್ ಸೆಷನ್ಸ್ ಮಾಡ್ತಾಯಿದ್ರು. ಆವಾಗಲೂ ಸ್ವಲ್ಪ ಫನ್ನು, ಟ್ರೈನಿಂಗು ಎಲ್ಲ ನಡೀತಾ ಇತ್ತು ಅವ್ರ ಜೊತೆ. ಆಮೇಲೆ ಫಿಲಮ್ ರಿಲೀಸ್ ಆದಮೇಲೆ ಮಾಡಿದೆ, ಒಂದು 2-3 ಮೂವಿ ಮಾಡಿದೆ. ಬಿಚ್ಚುಗತ್ತಿ, ಬ್ರಹ್ಮಚಾರಿ ಅಂದ್ಬಿಟ್ಟೆಲ್ಲ ಮಾಡಿದೆ. ಆದರೆ ಅದಾದಮೇಲೆ ಲಾಕ್ಡೌನು ಬಂತು. ಸೊ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಆಫರ್ಸ್. ಏನಕ್ಕೆ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ, ಬಿ ಎಡ್ ಬಂದಿದೆ ಅಂದ್ಬಿಟ್ಟು. ಸೊ ಇವಾಗಲೂ ಮಾಡ್ತಾಯಿದ್ದೀನಿ. ಇವಾಗ ಒಂದು ಮೂವಿ ಹೋಲ್ಡಲ್ಲಿದೆ, ಜನ್ಮೋತ್ಸವ ಅಂದ್ಬಿಟ್ಟು. ಸೊ ಅದರಲ್ಲೂ ಇನ್ನೊಂದು ಕ್ಯಾರೆಕ್ಟ್ರಾಗಿ ಬರ್ತಾಯಿದ್ದೀನಿ ಆಚೆ ಲೀಡಾಗಿ. ಬೇಸಿಕಲಿ ನೀವು ಯಾವ ಊರಿನವರು, ನಿಮಗೆ ನೀವು ಓದ್ತಾ ಇರೋದು ಏನು ಅಂತ ಹೇಳಿ ಎಲ್ಲರಲ್ಲೂ ಕುತೂಹಲ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ನಾನು ಕುಂದಾಪುರದವನು. ಸೊ ಆ ಕಡೆ ನಮ್ಮ ಊರು ಬರುತ್ತೆ. ನಾನು ಇಲ್ಲಿ ಅಂದರೆ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ ನಾನು. ಸೊ ಹಂಗಾಗಿ ಸ್ಲ್ಯಾಂಗ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಬೆಳೆದಿರೋದು ಬೆಂಗಳೂರು. ಅವಾಗವಾಗ ರಜಾ ಇದ್ದಾಗ ಇಲ್ಲ ಏನಾದರೂ ಒಕೇಶನ್ ಇದ್ದಾಗ ಒಂದು 2 ಇಯರ್ಸ್ ಒನ್ಸ್ ಇಲ್ಲ ಆ ಥರ ಊರಿಗೆ ಹೋಗಿ ಬರೋ ಥರ ಇರುತ್ತೆ. ಏನು ಓದ್ತಾ ಇದ್ದೀರಾ? ನಂದು ಸ್ಟಡೀಸ್ ಕಂಪ್ಲೀಟ್ ಆಯಿತು. ಇವಾಗ ಡ್ಯಾನ್ಸ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಓಕೆ, ಅಂದರೆ ಸ್ಟಡೀಸ್ ಕೂಡ ಕಂಪ್ಲೀಟ್ ಆಗಿದೆ, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ. ಮುಂದೆ ದೊಡ್ಡ ಆ್ಯಕ್ಟರ್ ಆಗಬೇಕು ಅನ್ನೋದೇ ಆಸೆ. ಇವಾಗ ಫೋಕಸ್ಸು ಡ್ಯಾನ್ಸು ಮತ್ತು ಆ್ಯಕ್ಟಿಂಗ್ ಕಡೆ ಇದೆ ಜಾಸ್ತಿ. ಇನ್ನು ನೀವು ಯಶ್ ಅವ್ರೊಟ್ಟಿಗೆ ನೆನೆದಂಥ ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ ಕೆ ಜಿ ಎಫಲ್ಲಿ, ಅದನ್ನು ನೆನೆಸ್ಕೊಳ್ಳೋದ್ರೆ ಯಶ್ ಅವ್ರು ಹೇಗಿದ್ರು, ಹೇಳ್ಕೊಡ್ತಾ ಇದ್ರಾ ನಿಮಗೆ? ಯಾಕಂದರೆ ನೀವು ಜೂನಿಯರ್ ರಾಕಿ, ಅವ್ರು ಸೀನಿಯರ್ ರಾಕಿ ಆಗಿದ್ರಲ್ಲ. ಸೊ ಏನಾದರೂ ಹೇಳ್ಕೊಟ್ಟಿದ್ದು ಅದೆಲ್ಲ, ಪ್ರಶಾಂತ್ ನೀಲ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್? ಅಂದರೆ ಪ್ರಶಾಂತ್ ಸರ್ ತುಂಬಾ ಮೋಲ್ಡ್ ಮಾಡಿದ್ದಾರೆ. ಅಂದರೆ ನಾನು ಏನು ಇವಾಗ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನೋ ಅದ್ರ ಅರ್ಧ ಭಾಗ ನಮ್ಮ ಕ್ಲಾಸಿಂದ ನಾನು ಕಲ್ತಿರೋದಾದರೆ ಇನ್ನೊಂದು ಹಾಫ್ ಕ್ರೆಡಿಟು ಪ್ರಶಾಂತ್ ಸರು ಮತ್ತು ಅವ್ರ ಟೀಮ್ಗೆ ಹೋಗುತ್ತೆ. ಏನಕ್ಕೆ ನನಗೇನೂ ಗೊತ್ತಿಲ್ಲ ಅಂತ ನಾನು ಹೋದಾಗ ಅವ್ರು ನನ್ನ ಮೋಲ್ಡ್ ಮಾಡಿ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಅಂಥ ದೊಡ್ಡ ಫಿಲಮಲ್ಲಿ ಚಾನ್ಸ್ ಕೊಟ್ಟು ನನಗೂ ಒಂದು ಹೆಸರು ಮಾಡಿಕೊಟ್ರು ಅವ್ರ ಕಡೆಯಿಂದ. ಸೊ ಅವ್ರಿಗೆ ತುಂಬ ಗ್ರೇಟ್ಫುಲ್ ಆಗಿರ್ಬೇಕು ನಾನು ಯಾವಾಗಲೂ. ಸೊ ಅದಕ್ಕೆ ಎನಿ ಟೈಮ್ ಹೊಂಬಾಳೆ ಕಾಲ್ಸ್ ಇದ್ದರೆ ಏನೇ ಇದ್ದರೂ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡೋ ಥರ ಇರ್ತೀನಿ. ಆಮೇಲೆ ಇವಾಗ ಕ್ಲಾಸಸ್ ಮಾಡ್ತಾಯಿದ್ದೀನಿ ಡ್ಯಾನ್ಸ್ದು. ಸೊ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಗೆಲ್ಲ. ಮೊದಲು ನೀವು ಕಲಿತಾ ಇದ್ರಿ, ಇವಾಗ ನೀವೇ ಹೇಳ್ಕೊಡ್ತಾ ಇದ್ದೀರಾ. ಬೇಸಿಕಲಿ ಜಾಸ್ತಿ ಯಾವ್ದು ಇಷ್ಟ, ಡ್ಯಾನ್ಸಾ ಅಥವಾ ಆ್ಯಕ್ಟಿಂಗಾ? ನನಗೆ ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಎರಡೂ ಸೈಮಲ್ಟೇನಿಯಸ್ಲಿ ಇಷ್ಟ. ಏನಕ್ಕೆ ಡ್ಯಾನ್ಸಲ್ಲೂ ನಾನು ಎಂಜಾಯ್ ಮಾಡ್ತೀನಿ, ಆ್ಯಕ್ಟಿಂಗ್ ಇದ್ದಾಗ ಆ್ಯಕ್ಟಿಂಗು ಬಂದು ಮಾಡಿಕೊಡ್ರಿ. ಇವಾಗ ಇನ್ನು ಕಾಡಾ ಸಿನಿಮಾ ಬಗ್ಗೆ ಹೇಳೋದಾದರೆ, ಇವತ್ತು ನಾವು ಮುಖ್ಯವಾಗಿ ಸೇರಿರೋದು ಕಾಡಾ ಸಿನಿಮಾದಲ್ಲೇ. ಸೊ ಕಾಡಾ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಅಂದರೆ ನನ್ನ ಪಾತ್ರ ಬಂದ್ಬಿಟ್ಟು ಇವಾಗ ಎಲ್ಲರೂ ವೈಲೆನ್ಸ್ ನೋಡಿದ್ದಾರೆ ಕೆ ಜಿ ಎಫಲ್ಲಿ. ಆಮೇಲೆ ಇವಾಗ ನೆಕ್ಸ್ಟ್ ಬರ್ತಾ ಇರೋ ಪ್ರಾಜೆಕ್ಟ್ಸಲ್ಲಿ ಒಂಥರ
ಸಾಫ್ಟ್ ಆಗಿರ್ಬೋದು ಇಲ್ಲ ಆ್ಯರೋಗೆನ್ಸು ಅದೇ ಥರ ಇರುತ್ತೆ. ಆದರೆ ಇದರಲ್ಲಿ ಸೈಕೋಟಿಕ್ ಕ್ಯಾರೆಕ್ಟರ್ ಇದೆ. ಅಂದರೆ ಒಂಥರ ನನ್ನ ಇಮೋಷನ್ಸ್ ನನ್ನ ಕೈಯಲ್ಲಿರಲ್ಲ. ಇವಾಗ ಒಂದು ಸೆಕೆಂಡ್ ಹಿಂಗೆ ನಗ್ತಾ ಇದ್ದರೆ ನೆಕ್ಸ್ಟ್ ಸೆಕೆಂಡೇ ಕೋಪ ಬಂದಿರುತ್ತೆ. ಆಮೇಲೆ ಸುಮ್ಮನೆ ಕೋಪ ಎಲ್ಲರಿಗೂ ಹೊಡೆಯೋಕೆ ಹೋಗೋದು, ಕೋಪ ಬರೋ ಥರ ಅಂದರೆ ಒಂಥರ ಸೈಕೋಟಿಕ್ ಕ್ಯಾರೆಕ್ಟರ್ ಥರ. ಆದರೆ ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಕ್ಯಾರೆಕ್ಟರ್ ಮಾಡೋದಕ್ಕೆ, ಹೊಸ ಕತೆ ಆಗಿದ್ದು. ಯೂಶ್ವಲಿ ಯಾವುದೋ ಒಂದು ಪಾತ್ರ ಮಾಡಿಬಿಡ್ಬೋದು, ಬಟ್ ಸೈಕೋ ಆಗಿ ಮಾಡೋದು ತುಂಬ ಕಷ್ಟ. ಸೊ ಯಾವ ಥರ ಪ್ರಿಪೇರ್ ಆದ್ರಿ ಸೈಕೋ ಥರ ಮಾಡೋದಕ್ಕೆ? ಬಿಕಾಸ್ ನೀವೇ ಹೇಳಿದ್ರಿ ಎಮೋಷನ್ಸ್ ನಮ್ಮ ಕೈಯಲ್ಲಿರಲ್ಲ ಅಂದರೆ ಅದನ್ನು ತೋರಿಸ್ಬೇಕಾಗತ್ತೆ ಅದೇ ಥರ. ಸೊ ಯಾವ ಥರ ಇತ್ತು ನಿಮ್ಮ ಪ್ರಿಪ್ರೇಷನ್ಸ್? ಅಂದರೆ ನನಗೆ ಡೈರೆಕ್ಟ್ರ್ ಸರು ಮತ್ತು ಅವ್ರ ಟೀಮು ಎಷ್ಟು ಈಸಿಯಾಗಿ ಮಾಡಿಕೊಟ್ರು ಅಂದರೆ ನನಗೇನು ಹೋಮ್ ವರ್ಕ್ಸ್ ಮಾಡಬೇಕಾಗಿದ್ದಿಲ್ಲ. ನಾನು ಸೆಟ್ಟಿಗೆ ಹೋದಾಗ ಅವ್ರು ಡೈಲಾಗ್ಸ್ ಕೊಡೋರು, ಯಾವ ಥರ ಇಮೋಷನ್ಸ್ ಬೇಕು ಎಲ್ಲ ಪಿನ್ ಟು ಪಿನ್ ಅವರೇ ತೋರಿಸೋರು. ಒಂದು ಸಲ ಈ ಥರ ಇಮೋಷನ್ಸ್ ಬರಬೇಕು, ಈ ಥರ ಡೈಲಾಗ್ ಡೆಲಿವರೀಸ್ ಬರಬೇಕು ಅಂತ. ಸೊ ನನಗೇನು ಕಷ್ಟ ಅನ್ನಿಸ್ಲಿಲ್ಲ. ಅವ್ರು ನನಗೆ ಈಸಿಯಾಗೇ ಮಾಡಿಕೊಡೋ ಥರ ಮಾಡಿಕೊಂಡ್ರು ಶೂಟಿಂಗಲ್ಲಿ. ಈಗ ನೀವು ಕೂಡ ನಟನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ಇವ್ರು ನನ್ನ ಇನ್ಸ್ಪಿರೇಷನ್ ಅಂತ ಯಾರಾದರೂ ಇದ್ದರೆ ಯಾರು? ಇನ್ಸ್ಪಿರೇಷನ್ ಇದ್ದಿದ್ದು ಅಪ್ಪು ಸರ್. ಹಾಂ, ಅವ್ರ ಜೊತೆ ಒಂದು ಆಸೆ ಇತ್ತು. ಅಂದರೆ ಚಿಕ್ಕ ವಯಸ್ಸಲ್ಲಿ ಅದೇ ಹೇಳಿದ್ನಲ್ಲ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಫ್ಯಾಮಿಲಿ ಮೆಂಬರ್ ಆಗಿ ಇದು ಯಾವುದೋ ನಿನ್ನಿಂದಲೇ ಫಿಲಮು ಅಪ್ಪು ಸರ್ದು, ಅದರಲ್ಲಿ ಹೀರೋಯಿನ್ ಫ್ಯಾಮಿಲಿ ಮೆಂಬರ್ ಆಗಿ ಮಾಡಿದ್ದೆ ನಾನು. ನೋಡಿದ್ದೀರಾ ಅಪ್ಪು ಸರ್ನ? ಆವಾಗ ನನಗೆ ನೆಕ್ಸ್ಟ್ KGF ಮಾಡಿದ್ನಲ್ಲ, ಅವಾಗ ನನಗೊಂದು ಆಸೆ ಹುಟ್ಟಿತು. ಸರಿ ಆಯ್ತು, ನಾನು ಅಪ್ಪು ಸರ್ ಜೊತೆನೂ ಒಂದು ಮಾಡಬೇಕು ಈ ಥರ ಏನಾದರೂ ಫಿಲಮ್ಮು ಅಂತ. ಆದರೆ ಅದು ಆಗಿಲ್ಲ ಅಷ್ಟೇ. ಇನ್ಸ್ಪಿರೇಷನ್ ಯಾವತ್ತಿದ್ರೂ ಅಪ್ಪು ಸರೇ ಇರ್ತಾರೆ. ನೀವು ಯಶೋರೊಟ್ಟಿಗೆ ಕೆಲಸ ಮಾಡಿದ್ದೀರಾ, ಅವ್ರನ್ನ ಹತ್ರದಿಂದ ನೋಡಿದ್ದೀರಾ ಅಲ್ವಾ? ಅವ್ರು ಇವಾಗ ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ, ಬೇರೆ ಭಾಷೆಗಳಲ್ಲೂ ಕೂಡ ತುಂಬ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಇವಾಗ ನೀವು ಅವ್ರನ್ನ ಹತ್ರದಿಂದ ನೋಡಿದಾಗ ಅವ್ರ ಕೆಲಸ ಕೂಡ ನೋಡಿರ್ತೀರಾ. ಅವರಿಂದ ನಾನು ಒಂದು ಗುಣನ ಅಡಾಪ್ಟ್ ಮಾಡಿಕೊಂಡು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತೀನಿ ಅನ್ನೋದಾದರೆ ಯಾವುದು? ಅಂದರೆ ಇವಾಗ ವರ್ಕ್ ಅಂತ ಬಂದರೆ ಬೇರೆ ಏನೂ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಇವಾಗ ವರ್ಕ್ ಮೂಡಲ್ಲಿದ್ದೀರಾ, ಕೆಲಸ ಅಷ್ಟೇ. ಆ ಟೈಮಲ್ಲಿ ಏನೇ ಬೇರೆ ಕಾಲ್ಸ್ ಬಂದ್ರೂ ಆ ಕಡೆ ಏನೂ ಮಾಡಿದೆ ಫಸ್ಟ್ ಫೋಕಸ್ ಆಗಿ ವರ್ಕ್ ಮುಗಿಸಿ ಆಮೇಲೆ ಬೇರೆ ಕೆಲಸ. ಅಂದರೆ ಅವ್ರದ್ದು ಹೆಂಗಿರೋದು ಅಂದರೆ ಶೂಟಿಂಗಲ್ಲಿ ಆನ್ ಸೆಟ್ಟು ಅವ್ರು ಫುಲ್ ಪ್ರೊಫೆಷ್ನಲಿಸಮ್ ಆಗಿ ಮಾತಾಡಿಕೊಂಡು ಚೆನ್ನಾಗಿ ಅವ್ರ ಮೂಡಲ್ಲಿರ್ತಾರೆ, ಆ್ಯಕ್ಟಿಂಗ್ ಮೂಡಲ್ಲಿ. ಸೊ ಅದಾದಮೇಲೆ ಪ್ಯಾಕಪ್ ಎಲ್ಲ ಆದಮೇಲೆ ಅವರೇ ಬೇರೆ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ಅವರೇ ಅಲ್ಲಿ ಸೆಟ್ಟಲ್ಲಿ ಬಂದುಬಿಟ್ಟು ಒಂದಿಷ್ಟು ಜನ ಮಾತಾಡಿಸ್ಕೊಂಡು ಕ್ಯಾರವನಿಗೆ ಕರೆಸ್ಕೊಂಡು ನನ್ನ ಅಲ್ಲಿ ಮಾತಾಡಿ ನನಗೆ ಅವ್ರು ಹೇಳಿದ್ರು, ಇಲ್ಲ ಚಿನ್ನ ಒಂದು 2-3 ಸೀನ್ಸ್ ನೋಡಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ, ಇದೇ ಥರ ಕಂಟಿನ್ಯೂ ಮಾಡೋ ಅಂತೆಲ್ಲ ಹೇಳಿದರು ಅವರು. ಸೊ ಅದೆಲ್ಲ ತುಂಬ ಖುಷಿಯಾಗುತ್ತೆ ಇವಾಗಲೂ ನೆನೆಸ್ಕೊಂಡ್ರೆ. ಇನ್ನು ನೀವು ಮುಂಬರುವ ದಿನಗಳಲ್ಲಿ ಈಗಾಗಲೇ ಸೈಕೋ ಕ್ಯಾರೆಕ್ಟರ್ ಮಾಡಿದ್ದೀರಾ, ಏನೇನೋ ಮಾಡಿದ್ದೀರಾ ಅಂತ ಹೇಳಿದ್ರಿ. ಈ ಥರದ್ದು ಒಂದು ಕ್ಯಾರೆಕ್ಟರ್ ನಾನು ಮಾಡಬೇಕು, ಪೌರಾಣಿಕ ಪಾತ್ರ ಆಗಿರಬಹುದು ಅಥವಾ ಈ ಥರ ನಾನು ಮಾಸಾಗಿ ಕಾಣಿಸ್ಕೋಬೇಕು, ಆ ಥರದ್ದು ಒಂದು ಕನಸಿನ ಪಾತ್ರ ಅಂತ ಇದ್ದರೆ ಯಾವುದು? ನನಗೆ ಆ್ಯಕ್ಷನ್ ಲೀಡ್ ಮಾಡಬೇಕು ಒಂದು ಫಿಲಮ್ ಅಂತ ಆಸೆ ಇದೆ. ಏನಕ್ಕಂದರೆ ಅದಕ್ಕೋಸ್ಕರನೇ ಇವಾಗ ಡ್ಯಾನ್ಸ್ ಆಗಲಿ, ಜಿಮ್ನಾಸ್ಟಿಕ್ಸು ಕಲಿತಾ ಇದ್ದೀನಿ, ಜಿಮ್ನಾಸ್ಟಿಕ್ಸಲ್ಲಿ ಇಂಪ್ರೂವ್ ಆಗ್ತಾಯಿದ್ದೀನಿ. ಆಮೇಲೆ ಆ್ಯಕ್ಟಿಂಗು, ಫಿಲಮ್ ಫೈಟು ಇದೆಲ್ಲ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಒಂದೊಂದೇ ಹೊಸದಾಗಿ. ಏನಕ್ಕಂದರೆ ನೆಕ್ಸ್ಟ್ ಒಂದು ಆ್ಯಕ್ಷನ್ ಲೀಡ್ ಯಾವುದಾದ್ರೂ ಬಂದರೆ ನನಗೆ ಅವಾಗ ಈಸಿ ಆಗಬೇಕು. ಅವಾಗ ನಾನು ಹಿಂದೆ ಜರುಗಬಾರ್ದು, ರೆಡಿ ಇಲ್ಲ ನಾನು ಅಂತ. ಸೊ ಯಾವಾಗಾದರೂ ಚಾನ್ಸ್ ಬಂದರೆ ರೆಡಿ ಇರ್ತೀನಿ, ಯಾವಾಗ ಬರುತ್ತೆ ಅವಾಗ ನುಗ್ತೀನಿ. ಯೂಶ್ವಲಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬರ್ತಾರೆ, ಅಂದರೆ ಸೀರಿಯಲ್ ಟು ಸಿನಿಮಾ. ಸಿನಿಮಾಯಿಂದ ಸೀರಿಯಲ್ಗೆ ಹೋಗೋದು ಕಡಿಮೆ. ಒಂದು ವೇಳೆ ನಿಮ್ಗೇನಾದರೂ ಸೀರಿಯಲಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡೋಕ್ಕೆ ರೆಡಿ ಇದ್ದೀರಾ ಅಥವಾ ಇಲ್ಲ ನಂಗೆ ಅದು ಕಷ್ಟ ಆಗುತ್ತೆ, ನಾನು ಬರೀ ಸಿನಿಮಾಗಳೇ ಮಾಡ್ತೀನಿ ಅಂತ? ಇಲ್ಲ, ಸೀರಿಯಲ್ಸ್ ಬಂದರೆ ಸೀರಿಯಲ್ಸು ಮಾಡ್ತೀನಿ. ಏನಕ್ಕಂದರೆ ಒಬ್ಬ ಕಲಾವಿದ ಅಂತ ನಾನು ಹೇಳ್ಕೋಬೇಕಾದ್ರೆ ಫಿಲಮ್ಮು ಸೀರಿಯಲ್ಲು ಅಂತ ನಾನು ಭೇದ ಭಾವ ಮಾಡೋಕ್ಕಾಗಲ್ಲ. ಸೊ ನಾನು ಇದರಲ್ಲೇ ಕಂಪ್ಲೀಟ್ ಫುಲ್ ಟೈಮ್ ಕೊಡ್ತೀನಿ ಅಂದಾಗ ಯಾವುದಿದೆಯೋ ಅದನ್ನು ಮಾಡಲೇಬೇಕಾಗತ್ತೆ. ನಾನು ಇವಾಗ ಫಿಲಮ್ಸ್ನ ಕೂತ್ಕೊಂಡ್ರೆ ಇವಾಗ ಕಂಟಿನ್ಯೂಸ್ ಆಗಿ ಫಿಲಮ್ ಬರಲ್ಲ, ಹೇಳೋಕ್ಕಾಗಲ್ಲ ಯಾವಾಗ ಫಿಲಮ್ ಬರುತ್ತೆ. ಇವಾಗ ಒಂದು 2 ಇಯರ್ಸ್ ಗ್ಯಾಪ್ ಇರುತ್ತೆ, ಏನೂ ಕೆಲಸ ಇರಲ್ಲ, ಆವಾಗ ಕಷ್ಟ ಆಗುತ್ತೆ. ಸೊ ಸೀರಿಯಲ್ಸು ಮಾಡ್ತೀನಿ. ಇನ್ಫ್ಯಾಕ್ಟಾಗಿ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗು ಮಾಡಿದ್ದೆ ನಾನು. ಏನು ನೀವು ಸ್ಟಿಕ್ ಆಗಲಿಲ್ಲ, ನಾನು ಬರೀ ಸಿನಿಮಾದಲ್ಲಿ ಮಾಡಿದ್ದೀನಿ, ನಾನು ಸಿನಿಮಾದಲ್ಲೇ ಮಾಡಬೇಕು ಅಂತ ಏನು ಸ್ಟಿಕ್ ಆನ್ ಆಗಿಲ್ಲ? ಸೀರಿಯಲ್ಸ್ ಬಂದರೆ ಸೀರಿಯಲ್ಸು ಮಾಡ್ತೀನಿ ನಾನು. ಹಂಗೆ ಇನ್ನೇನು ಕಾಡ ಸಿನಿಮಾ ಇದೆ, ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ, ಏನು ಹೇಳ್ತೀರಾ ಜನಕ್ಕೆ? ಅಂದರೆ ನನಗೆ KGF ಟೈಮಲ್ಲಿ ನನ್ನ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಟ್ಟರೋ, ಎಷ್ಟು ಸಪೋರ್ಟ್ ಮಾಡಿದ್ರೋ, ಇವಾಗಲೂ ನನಗೆ ಅಷ್ಟೇ ಪ್ರೀತಿ ಮತ್ತು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಜನರಿಗೆ ನಾನು. ಓಕೆ, ಆಲ್ ದ ಬೆಸ್ಟ್ ಅನ್ಮೋಲ್, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಿನಿಮಾಗೂ ಕೂಡ ಥ್ಯಾಂಕ್ ಯು ನಮ್ಮೊಟ್ಟಿಗೆ. ನೋಡಿದ್ರಲ್ಲ, ಇದಿಷ್ಟು KGFನ ಜೂನಿಯರ್ ರಾಕಿ ಬಾಯ್ ಮಾತಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.